ಅಶ್ಯೂಸುಲೋ ಕನ್ನಡ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಗಿರೀಶ್. ನನ್ನ ಮುಖನ ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಾವು ಪ್ರೀವಿಯಸ್ ಒಂದು ಕ್ಲಾಸ್ನಲ್ಲಿ ಐಬ್ರೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳ್ಕೊಂಡಿದ್ದಾಯಿತು. ಸೊ ಇವತ್ತು ಏನು ಕಂಟೆಂಟ್ ಬಂದಿದ್ದೀನಿ ಗೊತ್ತಾ? ಆಲ್ಮೋಸ್ಟ್ ನಿಮ್ಗೆ ಇಷ್ಟ ಆಗೋ ಕಂಟೆಂಟೇ. ಕೆಲವೊಬ್ರು ನನಗೆ ಕಮೆಂಟ್ ಮಾಡಿ ಕೂಡ ಕೇಳಿದ್ರಿ ಸೆಲ್ಫ್ ಫೇಶಿಯಲ್ ಬಗ್ಗೆ ಹೇಳ್ಕೊಡಿ ಅಂತ. ಮನೆಯಿಂದಾನೇ ಹೇಗೆ ಸೆಲ್ಫ್ ಫೇಶಿಯಲ್ನ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ನಾವಿಲ್ಲಿ ಫೇಶಿಯಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫೇಶಿಯಲ್ ಅಂದರೆ ಏನು, ಫೇಶಿಯಲ್ನ ಯಾಕೆ ಮಾಡಿಸ್ಕೋಬೇಕು, ಇದರಿಂದ ನಮಗೆ ಡಿಸ್ಅಡ್ವಾಂಟೇಜಸ್ ಏನು ಅಥವಾ ಅಡ್ವಾಂಟೇಜಸ್ ಏನು ಅಂತ ಫಸ್ಟ್ ತಿಳ್ಕೊಂಬಿಡೋಣ. ಇದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಇದಾದಮೇಲೆ ನಾನು ಪ್ರೊಸೀಜರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫೇಸ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ, ಗ್ಲೋನೆಸ್ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆಯೇ ಮೈಂಡ್ ಫ್ರೀ ಆಗುತ್ತೆ. ನಾವು ಆರಾಮಾಗಿ ಫೇಶಿಯಲ್ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಹೋಗ್ತೀವಿ. ಹಾಗೆಯೇ ನಮ್ಮ ಫೇಸಲ್ಲಿರೋ ಡಸ್ಟ್, ಮಾರ್ಕ್ಸ್, ಪಿಂಪಲ್ಸ್ ಇದೆಲ್ಲನೂ ಕಡಿಮೆ ಆಗ್ತಾ ಬರುತ್ತೆ. ಇದರ ಜೊತೆಗೆ ನಾವಿಲ್ಲಿ ಮಸಾಜನ್ನ ಯಾವ ಪ್ರೊಸೀಜರಲ್ಲಿ ಮಾಡಬೇಕು ಅನ್ನೋದು ಕೂಡ ಚಿತ್ರ ಸಮೇತ ತೋರಿಸ್ತಾ ಇದ್ದೀನಿ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ನಾನು ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ನಾವಿಲ್ಲಿ ಫೇಶಿಯಲ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಂತ ತೋರಿಸ್ತೀನಿ. ಒಂದು ಬೌಲಲ್ಲಿ ನೀರು, ಹಾಗೆಯೇ ಪಫ್, ಹಾಗೆಯೇ ಇದ್ರ ಜೊತೆಗೆ ಸ್ಟಿಕ್ ಅಂದರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡೋದು ಒಂದು ಸ್ಟಿಕ್ ಬರುತ್ತೆ, ಆ ಸ್ಟಿಕ್ ಬೇಕು. ಹಾಗೆಯೇ ನಾನಿಲ್ಲಿ ಬನಾನಾ ಫೇಶಿಯಲ್ ಕಿಟ್ನ ಉಪಯೋಗಿಸ್ಕೊಂಡು ಫೇಶಿಯಲ್ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ನಮಗೆ 6 ಸ್ಟೆಪ್ಸ್ ಬರುತ್ತೆ: ಕ್ಲೆನ್ಸಿಂಗ್, ಸ್ಕ್ರಬ್, ಜೆಲ್, ಕ್ರೀಮ್, ಹಾಗೆಯೇ ಪ್ಯಾಕ್. ಇಲ್ಲಿ ಮತ್ತೆ ನಾನು ಒಂದು ಬ್ಯಾಂಡ್ ತೊಗೊಂಡಿದ್ದೀನಿ, ಹೇರ್ನೆಲ್ಲ ಕಂಪ್ಲೀಟಾಗಿ ಕಟ್ಟಿ ಬ್ಯಾಂಡನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾವಿಲ್ಲಿ ಇಡೀ ಫೇಸ್ನ ಕಂಪ್ಲೀಟಾಗಿ ವೈಪ್ ಮಾಡ್ಕೊಳ್ಳೋಣ. ವೆಟ್ ವೈಪ್ ಮಾಡೋದ್ರಿಂದ ಡಸ್ಟ್ ಎಲ್ಲ ಏನೇನಿರುತ್ತಲ್ಲ ಸ್ವಲ್ಪ ಎಲ್ಲ ರಿಮೂವ್ ಆಗುತ್ತೆ. ಹಾಗೆಯೇ ನಾವು ಲಿಪ್ಸ್ಟಿಕ್ ಅಥವಾ ಕಾಜಲ್ ಏನೇ ಹಚ್ಕೊಂಡಿದ್ರು ಅದೆಲ್ಲ ಕ್ಲೀನಾಗಿ ರಿಮೂವ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಅದಾದಮೇಲೆ ಕ್ಲೆನ್ಸಿಂಗ್ನ ತೆಗೆದು ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್. ಕ್ಲೆನ್ಸ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂತ ಅಂದರೆ, ನಮಗೆ ಕಂಪ್ಲೀಟ್ ಡಸ್ಟ್ ರಿಮೂವ್ ಆಗುತ್ತೆ. ನಾವೆಲ್ಲೋ ಆಚೆ ಓಡಾಡ್ಕೊಂಡು ಬಂದಿರ್ತೀವಿ, ಡಸ್ಟ್ ಏನು ಕೂತಿರುತ್ತೆ ನಮ್ಮ ಮುಖದ ಮೇಲೆ, ಧೂಳು, ಡಸ್ಟ್ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ನಮ್ಮ ಕ್ಲೆನ್ಸಿಂಗ್ ಹೆಲ್ಪ್ ಮಾಡುತ್ತೆ. ಟೋಟಲಿ ಫೇಸ್ ಕ್ಲೀನ್ ಮಾಡುತ್ತೆ ಕ್ಲೆನ್ಸಿಂಗ್. ಇದು 2 to 4 ಮಿನಿಟ್ಸ್ ನಾವು ಮಸಾಜ್ ಮಾಡಿಕೊಂಡ್ರೆ ಸಾಕು. ಇದಾದಮೇಲೆ ನಾವು ನೆಕ್ಸ್ಟ್ ಸ್ಕ್ರಬ್ಗೆ ಹೋಗೋಣ. ಹಾಗೆಯೇ ನೀವಿಲ್ಲಿ ಮಸಾಜ್ ಮೆಥಡ್ನ ತಿಳ್ಕೊಂಬಿಡಿ ಒಂದ್ಸಲ. ನಾನು ತೋರಿಸ್ಕೊಡ್ತೀನಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಇದೇ ರೀತಿ. ಸೊ ಸೆಲ್ಫ್ ಫೇಶಿಯಲ್ ಮಾಡೋದ್ರಿಂದ ನಮಗೆ ನಾವೇ ಮಾಡ್ಕೊತಾ ಇರೋ ರೀಸನ್ಸಿಂದ ಎಷ್ಟು ಆಗುತ್ತೋ ಅಷ್ಟು ಕಂಫರ್ಟಿಂದ ಮಾಡ್ಕೊಳ್ಳೋಣ. ನಾನಿಲ್ಲಿ ನೆಕ್ಕಿಂದ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಚೆಸ್ಸಿಂದನೂ ಕಂಪ್ಲೀಟ್ ಮಾಡ್ಕೋಬೋದು. ಸೆಕೆಂಡ್ ಸ್ಟೆಪ್ ಬಂದು ಚಿನ್, ಥರ್ಡ್ ಸ್ಟೆಪ್ ಬಂದು ಚೀಕ್ಸ್. ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಹಾಗೆಯೇ ಸ್ಟೆಪ್ 4 ನೋಸಿಂದ ಐಸ್ನ ಕವರ್ ಮಾಡ್ತಾ ಇದ್ದೀವಿ. ಸ್ಟೆಪ್ 5 ಮೇಲ್ಗಡೆ ಫೋರೆಡ್ಡಿಂದ ಇಡೀ ಐಸ್ನ ಕವರ್ ಮಾಡ್ತಾ ಇದ್ದೀವಿ. ಇದಾದಮೇಲೆ ಹ್ಯಾಂಡ್ನ ರೊಟೇಟ್ ಮಾಡಿಕೊಂಡು ಚೀಕ್ಸ್ನ ಅಪ್ವರ್ಡಲ್ಲಿ ಮಸಾಜ್ ಕೊಡ್ತಾ ಇದ್ದೀವಿ. ಸೊ ಇದೇ ರೀತಿ 4 ಮಿನಿಟ್ಸ್ ನೀಟಾಗಿ ಮಸಾಜ್ ಮಾಡಿಕೊಂಡು ವೈಪ್ ಮಾಡ್ಕೊಳ್ಳಿ. ವೈಪ್ ಮಾಡ್ಕೊಂಡು ಆದಮೇಲೆ ನಾವು ನೆಕ್ಸ್ಟ್ ಸ್ಕ್ರಬ್ಗೆ ಹೋಗೋಣ. ಸ್ಕ್ರಬ್ಬಿಂದ ನಮಗೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ನಮ್ಮ ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ಬಂದು ಇಡೀ ಫೇಸ್ನ ಕ್ಲೀನ್ ಮಾಡಿಕೊಡ್ತು. ನಮ್ಮ ಸ್ಕ್ರಬ್ ಏನು ಮಾಡುತ್ತೆ, ನಮ್ಮ ವೈಟ್ ಹೆಡ್ಸ್ ಅಥವಾ ಬ್ಲ್ಯಾಕ್ ಹೆಡ್ಸ್ ಏನಿರುತ್ತಲ್ಲ ನೋಸ್ ಮೇಲೆ ಅಥವಾ ಚಿನ್ನ ಮೇಲೆ ಏನು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೋ ಅದನ್ನು ತೆಗಿಯೋದಕ್ಕೆ ನಮ್ಮ ಸ್ಕ್ರಬ್ ಹೆಲ್ಪ್ ಮಾಡುತ್ತೆ. ಸೊ ಸ್ಕ್ರಬ್ ಮಸಾಜ್ ಕೂಡ 5 to 10 ಮಿನಿಟ್ಸ್ ಮಸಾಜ್ ಕೊಡೋಣ. ಹಾಗೆಯೇ ಇದನ್ನು ರಫ್ ಮಸಾಜ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಸಾಫ್ಟಾಗಿ ಮಸಾಜ್ ಮಾಡಿ. ಯಾಕೆ ಅಂತಂದರೆ ಸ್ಕ್ರಬ್ ಆಲ್ರೆಡಿ ತುಂಬ ರಫ್ ಆಗಿರುತ್ತೆ, ರವೆ ಟೈಪ್ ಇರುತ್ತೆ. ತುಂಬ ಹಾರ್ಡಾಗಿ ಮಾಡೋದ್ರಿಂದ ಸ್ಕಿನ್ ಹಾರ್ಮ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸಾಫ್ಟ್ ಮಸಾಜನ್ನ ಕೊಟ್ಕೊಳ್ಳೋಣ. ಇದಾದಮೇಲೆ ನಾವು ಫೇಸ್ಗೆ ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಯಾಕೆ ಮಾಡಬೇಕು ಅಂತಂದರೆ, ಸ್ಕ್ರಬ್ ಏನು ಮಾಡುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರೆ ಸ್ಟೀಮು ಅದನ್ನು ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನಾವು ಸ್ಟಿಕ್ನ ಉಪಯೋಗಿಸ್ಕೊಂಡು ಆರಾಮಾಗಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ರಿಮೂವ್ ಮಾಡ್ಕೊಂಬಿಡ್ಬೋದು. ನೀವು ಡೈರೆಕ್ಟಾಗಿ ಬ್ಲ್ಯಾಕ್ ಹೆಡ್ಸ್ನ ವೈಟ್ ಹೆಡ್ಸ್ನ ರಿಮೂವ್ ಮಾಡೋಕ್ಕೆ ಆಗೋದೇ ಇಲ್ಲ. ರಿಮೂವ್ ಮಾಡಿದ್ರೂ ಕೂಡ ಮಾರ್ಕ್ಸ್ ಬಂದ್ಬಿಡುತ್ತೆ.
ಸೊ ಇಲ್ಲಿ ಕ್ಲೆನ್ಸಿಂಗ್ ನಮ್ಮ ಫಸ್ಟ್ ಸ್ಟೆಪ್, ಫೇಸ್ನ ಕ್ಲೀನ್ ಮಾಡಿಕೊಡ್ತು. ಸ್ಕ್ರಬ್ ಏನು ಮಾಡುತ್ತೆ, ಫೋರ್ಸಸ್ನೆಲ್ಲ ಓಪನ್ ಮಾಡಿಕೊಡುತ್ತೆ. ಹಾಗೆಯೇ ನಾವು ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಆ ಓಪನ್ ಫೋರ್ಸಲ್ಲಿರುವಂಥ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ ತುಂಬ ಸಾಫ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಆವಾಗ ನಾವು ಆರಾಮಾಗಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ರಿಮೂವ್ ಮಾಡ್ಕೋಬೋದು. ರಿಮೂವ್ ಮಾಡೋದ್ರಿಂದ ನಮಗೆ ಯಾವುದೇ ಫೇಶಿಯಲ್ ಆಫ್ಟರ್ ಫೇಶಿಯಲ್ ಮಾರ್ಕ್ಸ್ ಕೂಡ ಉಳಿಯೋದಿಲ್ಲ. ಹಾಗಾಗಿ ಸ್ಟೀಮ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಾನಿಲ್ಲಿ ಸ್ಟೀಮರ್ನಿಂದನೇ ಸ್ಟೀಮ್ನ ತಗೋತಾ ಇದ್ದೀನಿ. ನೀವು ಮನೆಯಲ್ಲಿ ಸ್ಟೀಮರ್ ಇಲ್ಲ ಅಂತಂದರೆ ಬಿಸಿ ನೀರು ಹಬೆ ಕೂಡ ಚೆನ್ನಾಗಿ ತಗೋಬೋದು, ಅಥವಾ ಮುದ್ದೆ ಮಾಡಬೇಕಾದ್ರೆ ಆ ಮುದ್ದೆ ಹಬೆ ಕೂಡ ತಗೋಬೋದು. ನಿಮಗೆ ಈ ಸ್ಟೀಮ್ ಕೂಡ ಅದೇ ಸ್ಟೀಮ್ ಥರನೇ ಫೀಲ್ ಕೊಡುತ್ತೆ. ನಾನಿಲ್ಲಿ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ನ ಹೇಗೆ ರಿಮೂವ್ ಮಾಡೋದು ಅಂತ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾಕೆಂದರೆ ಕಂಪ್ಲೀಟಾಗಿ ಒಂದೇ ಕ್ಲಾಸ್ನಲ್ಲಿ ಹೇಳ್ಕೊಟ್ರೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ನ ಕಂಟಿನ್ಯೂ ಕೂಡ ಮಾಡ್ತೀನಿ. ಸೊ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.